ನಮಸ್ತೆ ಫ್ರೆಂಡ್ಸ್, ನನ್ನ ಹೆಸರು ಶ್ರೀದೇವಿ ಮೂರ್ತಿ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಕಟೋರಿ ಬ್ಲೌಸ್ ಯಾವ ರೀತಿ ಬಟ್ಟೆ ಮೇಲೆ ಅಳತೆ ಮಾಡಿಕೊಂಡು ಈ ಬಟ್ಟೆ ಮೇಲೆ ಕಟಿಂಗ್ ಮಾಡೋದು ಅಂತ ನಾನು ನಿಮ್ಗೆ ಡೀಟೇಲ್ ಆಗಿ ಹೇಳ್ಕೊಡ್ತೇನೆ. ಬನ್ನಿ. ಈಗ ನೋಡಿ, ಈ ಅಳತೆ ನನಗೆ ಕೊಟ್ಟಿದ್ದಾರೆ. ಸೊ ಮೊದಲು ನಾವು ಬ್ಯಾಕ್ ಪಾರ್ಟ್ ನ ಯಾವ ರೀತಿ ತೆಗೆಯೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೇನೆ. ನೋಡಿ, ಇದು ಬಂದು 18.5 ಇದೆ. ಓಕೆ, 18.5ಯ ಅರ್ಧ ಭಾಗ, 4ನೇ ಭಾಗ 9ರ ಮೇಲೆ 2 ಪಾಯಿಂಟ್ ಇದೆ. ಸೊ ನಾನು ಇಲ್ಲಿ ಇಟ್ಕೊಂಡಿದ್ದೇನೆ. ನೋಡಿ, 9ರ ಮೇಲೆ 2 ಪಾಯಿಂಟ್, ಈ ಕಡೆ 2 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೇನೆ. ಹಾಗೆ ಇದರ ಉದ್ದ ನೋಡ್ಕೊಳ್ಬೇಕು. ಈ ಬ್ಲೌಸ್ ಉದ್ದ 13 ಇದೆ ಈ ಬ್ಲೌಸು. ಸೊ 1 ಇಂಚ್ ಎಕ್ಸ್ಟ್ರಾ ಹೊಲಿಯಕ್ಕೆ ಅಂತ ನಾನು ತಗೊಳ್ತಿದ್ದೇನೆ. ಸೊ ನೋಡಿ, ಈ ರೀತಿ 13 ಅಂದಲ್ಲಿ ನಾನು 14 ತಗೊಂಡಿದ್ದೇನೆ. ಆಯ್ತಾ, 14 ಬ್ಲೌಸ್ ಮೇಲೆ ಯಾವ ರೀತಿ ಅಳತೆ ಮಾಡ್ಕೊಂಡು ಹಾಕೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೇನೆ. ಬಿಗ್ನರ್ಸ್ಗೆಲ್ಲ ತುಂಬಾ ಹೆಲ್ಪ್ ಆಗತ್ತೆ ಅನ್ಕೊಂಡು ಈ ವಿಡಿಯೋ ಮಾಡ್ತಿದ್ದೇನೆ. ಓಕೆ, ಈಗ ನೋಡಿ, ಇದರ ಶೋಲ್ಡರ್ ನಮ್ಮ ಬಾಡಿಯಲ್ಲಿ ಯಾವ ರೀತಿ ನಾವು ಉಟ್ಕೊಂಡಾಗ ಯಾವ ರೀತಿ ಕೂಡತ್ತಲ್ಲ, ಸೇಮ್ ಅದೇ ರೀತಿ ನೀವು ಈ ತರ ಇಟ್ಕೊಂಡು ಬಾಡಿ ಮೆಜರ್ಮೆಂಟ್ ತಗೊಳ್ಬೇಕು. ಆಯ್ತಾ, ಈಗ ನೋಡಿ, ಇಲ್ಲಿಂದ ಇಲ್ಲಿಗೆ 11.5 ಬಂದಿದೆ. ಅಂದ್ರೆ ನಮ್ಮ ಶೋಲ್ಡರ್ ಬಂದು 5.5. 11.5 ಇದ್ರೆ 5.5 ನಾವು ತಗೊಳ್ಬೇಕು. ಆಯ್ತಾ, ಯಾರಿಗೆಲ್ಲ ಡೌಟ್ಸ್ ಇದೆ ಕಮೆಂಟ್ಸ್ ಅಲ್ಲಿ ಹಾಕಿ, ಡೌಟ್ಸ್ ಕ್ಲಿಯರ್ ಮಾಡ್ತೇನೆ. ಈಗ ಇಲ್ಲಿಂದ ಉದ್ದ ನೋಡೋಣ ನಾವು. ಆಯ್ತಾ, ಇವರದು ಆರ್ಮೋಲ್ ಉದ್ದ ಬಂದು 6 ಇದೆ. ಆರ್ಮೋಲ್ ಉದ್ದ 6 ಇದೆ. ಸೊ ನಾನು ಇಲ್ಲಿ ಆರ್ಮೋಲ್ ಉದ್ದ 6 ಇಡ್ತಾ ಇದ್ದೇನೆ. ಆಯ್ತಾ, ಆರ್ಮೋಲ್ ಉದ್ದ 6 ಇಟ್ಬಿಟ್ಟು ಈ ರೀತಿ ಸ್ಟ್ರೇಟ್ ಲೈನ್ ಹಾಕೊಳ್ತೇನೆ. ಹಾಗೆ ಓಕೆ, ಈ ರೀತಿ ನಾನು ಸ್ಟ್ರೇಟ್ ಲೈನ್ ಹಾಕೊಂಡೆ. ಮತ್ತೆ ಈಗ ನೋಡಿ, ಇಲ್ಲಿ ನಮ್ಗೆ 1.5ನೇ ತಗೊಳ್ಳಿಕ್ಕುಂಟು. ಆರ್ಮೋಲ್ ರೌಂಡಿಂಗ್ ತಗೊಳ್ಳಕ್ಕೆ 1.5. ಇಲ್ಲಿಂದ ನಾನು 6 ತಗೊಂಡಿದ್ದೇನೆ. ಆರ್ಮೋಲ್ ಉದ್ದ 6 ಇದೆ. ಆಯ್ತಾ, ಈಗ ರೌಂಡ್ ಹಾಕೊಂಡು ಆರ್ಮೋಲ್ ಉದ್ದ ಅಷ್ಟೇ ನೋಡೋದಲ್ಲ ಫ್ರೆಂಡ್ಸ್, ಆರ್ಮೋಲ್ ರೌಂಡ್ ಕೂಡ ಕರೆಕ್ಟ್ ಬಂದಿದೆಯಾ ಇಲ್ವಾ ಅಂತ ನಾವು ಚೆಕ್ ಮಾಡ್ಕೊಳ್ಬೇಕು. ಪ್ರತಿಯೊಬ್ರು ಏನ್ ಮಾಡ್ತಾರೆ, ಬಿಗ್ನರ್ಸ್ ಮಿಸ್ಟೇಕ್ ಮಾಡೋದನ್ನ ಹೇಳ್ತಾ ಇದ್ದೇನೆ. ಬಿಗ್ನರ್ಸ್ ಈ ಮಿಸ್ಟೇಕ್ ಇಂದ ಅವ್ರ ಬ್ಲೌಸ್ ಎಲ್ಲ ಹಾಳಾಗಿ ಹೋಗುತ್ತೆ, ಫಿಟ್ಟಿಂಗ್ ಬರುವುದಿಲ್ಲ. ಸೊ ಹಾಗಾಗಿ ಹೇಳ್ತಾ ಇದ್ದೇನೆ, ಕಂಪಲ್ಸರಿ ಆರ್ಮೋಲ್ ಉದ್ದ ನೋಡಿದ್ಮೇಲೆ ಆರ್ಮೋಲ್ ರೌಂಡ್ ಕೂಡ ನೋಡ್ಲೇಬೇಕು. ಆರ್ಮೋಲ್ ರೌಂಡ್ ಯಾವ ರೀತಿ ನೋಡ್ಬೇಕು ಅಂತ ಈಗ ಹೇಳ್ಕೊಡ್ತೇನೆ. ನೋಡಿ, ಇಲ್ಲಿ ನೋಡಿ, ಆರ್ಮೋಲ್ ರೌಂಡ್ ಈ ರೀತಿ ಕರೆಕ್ಟ್ ಆಗಿ ನೋಡ್ಕೊಳ್ಬೇಕು. ಈ ಆರ್ಮೋಲ್ ರೌಂಡ್ ಇದೆ 8. ಇಲ್ಲಿ ಬಂದು ಇದು ಕರೆಕ್ಟ್ ಆಗತ್ತಾ ಇಲ್ಲ ಅಂತ ನೋಡ್ಕೊಳ್ಳಿ. ಇದು 8 ಇದೆ. ಆಯ್ತಾ, ಆರ್ಮೋಲ್ ಆಗಿದೆ. ನಂದು ಆರ್ಮೋಲು ಇಷ್ಟಕ್ಕೆ ಕರೆಕ್ಟ್ ಆಗಿದೆ. ನೀವು ಯಾವ ರೀತಿ ಕರೆಕ್ಟ್ ಆಗಿ ನಿಮ್ದು ಬರುತ್ತೆ ಅದಕ್ಕೆ ಇಟ್ಕೊಳ್ಳಿ. ನನ್ನ ಆರ್ಮೋಲ್ ರೌಂಡ್ 8 ಇದೆ. ಈಗ ಉದ್ದ 6 ತಗೊಂಡಿದ್ದೇನೆ. ಈಗ ಬ್ಯಾಕ್ ಸೈಡ್ ರೌಂಡ್ ಇದು ಸಹ ಕರೆಕ್ಟ್ ಆಗಿ ಹಾಕೊಳ್ಳೋದನ್ನ ಕಲಿಬೇಕು. ಇಲ್ಲಿ ನೋಡಿ, ಇದು 5.5 ಇದೆ. ನಾನು ಇಲ್ಲಿಂದ ಮಾಡಿದ್ದೇನೆ ಮೆಜರ್ಮೆಂಟ್, ನಾನು ಇಲ್ಲಿಂದ ತಗೊಂಡಿದ್ದೇನೆ 5.5. ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ಹಾಕ್ತಿದ್ದೇನೆ ಹೊಲಿಯಕ್ಕೆ ಅಂತ. ಇಲ್ಲಿ ಬಂದು ನಾನು 3 ತಗೊಳ್ತೇನೆ. 2ರ ಮೇಲೆ 2 ಇಂಚ್ ಮೇಲೆ 2 ಪಾಯಿಂಟ್ ತಗೊಳ್ತಿದ್ದೇನೆ. ಇದರಿಂದ ನಮ್ಮ ಶೋಲ್ಡರ್ ಜಾರುವುದಿಲ್ಲ. ಓಕೆ, ಈ ರೀತಿ ರೌಂಡ್ ನಾವು ತಗೊಂಡ್ಮೇಲೆ ಇದು ಕರೆಕ್ಟ್ ಆಗಿದೆಯಾ ಇದು ಸಹ ಚೆಕ್ ಮಾಡ್ಬೇಕು. ಇದರಿಂದ ನಿಮ್ಮ ಶೋಲ್ಡರ್ ಅಲ್ಲಿ ಮತ್ತೆ ಬ್ಯಾಕ್ ಸೈಡ್ ಫ್ರಂಟ್ ಸೈಡ್ ರೌಂಡ್ ಲೂಸ್ ಆಗತ್ತಲ್ಲ, ಅದು ಆಗೋದಿಲ್ಲ. ಇದು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಬೇಕು. ಈಗ ನೋಡಿ, ನಾನು ಈ ತರ 2 ಫೋಲ್ಡ್ ಮಾಡ್ಕೊಂಡಿದ್ದೇನೆ. ಇದರಿಂದ ಈ ರೀತಿ ನೋಡಿ
ಇಷ್ಟು ಬಂದಿದೆ, 9ರ ಮೇಲೆ 2 ಪಾಯಿಂಟ್. ಸೊ ಇಲ್ಲಿ ಸಹ ಬರುತ್ತೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟ್ ಆಗಿ ಬರ್ತಾ ಇದೆ. ಓಕೆ, ಈ ತರ ಬಂದ್ರೆ ಕಟಿಂಗ್ ಮಾಡಿ, ಇಲ್ಲ ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಮಾಡಬೇಡಿ, ಇಲ್ಲಿ ಮಾಡಿ. ಈಗ ಇದನ್ನ ಕಟಿಂಗ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಕಟಿಂಗ್ ಮಾಡ್ಕೊಂಡು ಈಗ ಪೇಪರ್ ಅಲ್ಲಿ ಕಟೋರಿ ಯಾವ ರೀತಿ ತೆಗೆಯೋದು ಅಂತ ಹೇಳ್ತೇನೆ ನಾನು. ಬ್ಯಾಕ್ ಸೈಡ್ ರೆಡಿ ಆಗಿದೆ. ಇದರಿಂದ ಕಟೋರಿ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ಪೇಪರ್ ಅಲ್ಲಿ ತೋರಿಸ್ಕೊಡ್ತೇನೆ. ನಂತರ ಬಟ್ಟೆ ಮೇಲೆ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ನಿಮ್ಗೆ ಹೇಳ್ತೇನೆ. ಈಗ ಪೇಪರ್ ಅಲ್ಲಿ ಯಾವ ರೀತಿ ಕಟೋರಿ ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ನೋಡಿ, ಇದೇ ಪಾರ್ಟ್ ನ ಇಟ್ಟು ಯಾವ ರೀತಿ ಮಾಡ್ಬೇಕು ಅಂತ ಹೇಳ್ಕೊಡ್ತೇನೆ. ಪೇಪರ್ ಮೇಲೆ ಯಾವ ರೀತಿ ಹಾಕೋದು ಅಂತ ಈಗ ತೋರಿಸ್ಕೊಡ್ತೇನೆ. ನೋಡಿ, ಬ್ಯಾಕ್ ಸೈಡ್ ನೋಡಿದಿರಲ್ಲ, ಇದು ಬ್ಯಾಕ್ ಸೈಡ್ ಕಟ್ ಮಾಡಿದ್ದು. ಈಗ ಫ್ರಂಟ್ ಅಲ್ಲಿ ಎಷ್ಟು ಎಕ್ಸ್ಟ್ರಾ ತಗೊಳ್ಬೇಕು ಅಂತ ನೋಡಿ. ಅರ್ಧ ಇಂಚು ಕೆಳಗೆ ಎಕ್ಸ್ಟ್ರಾ ತಗೊಳ್ಳಿ, ಅರ್ಧ ಇಂಚು ತಗೊಳ್ಳಿ. ನೋಡಿ, ಆಮೇಲೆ ಸೇಮ್ ಯಾವ ರೀತಿ ಇದು ಇದೆ ಅದೇ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ತುಂಬಾ ಈಸಿಯಾಗಿ ಕಟೋರಿ ಕಟಿಂಗ್ ನಿಮ್ಗೆ ತೆಗಿಲಿಕ್ಕೆ ಬರುತ್ತೆ. ಈ ರೀತಿ ನಿಮಗೆ ಕಾಣಿಸ್ಲಿ ಅಂತ ಸ್ವಲ್ಪ ಡಾರ್ಕ್ ಆಗಿ ಮಾಡ್ತಿದ್ದೇನೆ. ಇಲ್ಲಿಂದ 2 ಇಂಚು ಎಕ್ಸ್ಟ್ರಾ, ಮತ್ತೆ ಇಲ್ಲಿ ಬ್ಯಾಕ್ ಸೈಡ್ ಯಾವ ರೀತಿ ನಾವು ಮೆಜರ್ಮೆಂಟ್ ಹಾಕೊಂಡಿದ್ದೀವಿ ಅದೇ ಮೆಜರ್ಮೆಂಟ್ ಸೇಮ್ ಕರೆಕ್ಟ್ ಆಗಿ ಇಲ್ಲಿ ಸಹ ತಗೊಳ್ಬೇಕು. ನೋಡಿ, ಇಲ್ಲಿಂದ 1/2 ಇಂಚ್ ಒಳಗಡೆ ಈ ರೀತಿ ಬರ್ಲಿ. ಆಯ್ತಾ? ಈಗ ಫ್ರಂಟ್ ನೆಕ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಈಗ ನೋಡಿ, ಫ್ರಂಟ್ ನೆಕ್ 5 ಇದೆ. ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ಇಲ್ಲಿ ತಗೊಳ್ಳಿ. ಕರೆಕ್ಟ್ ಆಗಿ ಇಲ್ಲಿ ಸಹ 5 ಇದೆ. ಸೊ ಈ ರೀತಿ ಮಾರ್ಕ್ ಮಾಡ್ಕೊಂಡು ಇಲ್ಲಿ ಈಗ ಕ್ರಾಸ್ ಬೆಲ್ಟ್ ತಗೊಳ್ಳೋಣ. ಇಲ್ಲಿ ನೋಡಿ, 3 ಇಂಚಿನ ನಾನು ಇಲ್ಲಿ ಮಾರ್ಕ್ ಹಾಕ್ತಿದ್ದೇನೆ. 3 ಇಂಚಸ್ ತಗೊಳ್ತಿದ್ದೇನೆ. ಇಲ್ಲಿಂದ ಕ್ರಾಸ್ ಬೆಲ್ಟ್ ಮಾರ್ಜಿನ್ ಹಾಕಿ ಈ ರೀತಿ ಸ್ವಲ್ಪ ಕೆಳಗಿಂದ ಈ ರೀತಿ ರೌಂಡ್ ಶೇಪ್ ಕೊಡಿ. ತುಂಬಾ ಚೆನ್ನಾಗಿ ಕ್ರಾಸ್ ಬೆಲ್ಟ್ ಬರುತ್ತೆ. ಈಗ ಕಟೋರಿ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಇದರ ಕಟೋರಿ ಬಂದು 5 ಇದೆ. ಸೊ ಇಲ್ಲಿ 5 ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ 5ರ ಮೇಲೆ ಮಾರ್ಕ್ ಮಾಡಿಕೊಂಡು ನಂತರ ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ. ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ತಗೊಂಡು ಇಲ್ಲಿಂದ ಸ್ಟ್ರೇಟ್ ಲೈನ್ ತಗೊಳ್ಳಿ. ಈ ರೀತಿ ಸ್ಟ್ರೇಟ್ ಲೈನ್ ತಗೊಂಡ್ಮೇಲೆ ಈಗ ಈ ರೀತಿ ಕಟೋರಿ ಶೇಪ್ ತೆಗೀರಿ. ಆಯ್ತಾ? ನೋಡಿ, ಈ ರೀತಿ ಕಟೋರಿ ಶೇಪ್ ತಗೊಂಡು ಕಟೋರಿ ರೆಡಿ ಇದೆ. ಈಗ ಇದಕ್ಕೆ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಸಹ ತೋರಿಸ್ತೇನೆ. ನೋಡಿ, ಕಟಿಂಗ್ ಮಾಡಿ ಮತ್ತೆ ಇದನ್ನ ಯಾವ ರೀತಿ ದೊಡ್ಡದು ಮಾಡಬೇಕು ಅಂತ ಸಹ ಹೇಳ್ಕೊಡ್ತೇನೆ. ನೋಡಿ, ಈಗ ಕಟಿಂಗ್ ಮಾಡೋಣ. ಮೊದಲು ನಾನು ಕ್ರಾಸ್ ಬೆಲ್ಟ್ ತೆಗಿತಿದ್ದೇನೆ. ನೋಡಿ,
ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯ್ತು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ತರ ವಿಡಿಯೋಸ್ ಹಾಕಿದ್ದನ್ನ ಮೊದಲು ನಿಮ್ಗೆ ಬರುತ್ತೆ. ನೋಡಿ ಈ ರೀತಿ ಈಗ ಕಟಿಂಗ್ ಆಗಿದೆ. ಇದು ಕಟೋರಿ ಪಾರ್ಟು, ಇದು ಚಿಕ್ಕದಾಗಿ ಬರುತ್ತೆ. ಇದನ್ನ ನಾವು ದೊಡ್ಡದಾಗಿ ಮಾಡೋಣ. ಈಗ ಯಾವ ರೀತಿ ದೊಡ್ಡ ಮಾಡ್ಕೊಳ್ಬೇಕು ಟಕ್ಸ್ ಎಲ್ಲ ತಗೊಳಕ್ಕೆ ಅಂತ ಈಗ ನಾನು ಅದು ಬಟ್ಟೆ ಮೇಲೆ ನಿಮ್ಗೆ ತೋರಿಸ್ತೇನೆ. ಈಗ ಈ ರೀತಿ ಬಟ್ಟೆ, ಇದು ಬ್ಯಾಕ್ ಸೈಡ್ ಕಟಿಂಗ್ ಮಾಡಿದೀವಲ್ಲ, ಇದೇ ಬಟ್ಟೆ ಹತ್ರ ಈಗ ಯಾವ ರೀತಿ ಕಟೋರಿನ ಇಟ್ಕೊಳ್ಬೇಕು ಅಂತ ತೋರಿಸ್ತೇನೆ ನೋಡಿ. ಈ ರೀತಿ ಇಟ್ಕೊಂಡು ಮಾರ್ಕ್ ಹಾಕೊಳ್ಳಿ. ಈಗ ನೋಡಿ ಇದು ಚಿಕ್ಕ ಕಟೋರಿ ಇದೆ, ನಾವು ಪೇಪರ್ ಅಲ್ಲಿ ಕಟಿಂಗ್ ಮಾಡಿದ್ದು. ಇದನ್ನ ಇದೇ ರೀತಿ ಇದು ಯಾವ ರೀತಿ ಇದೆ ಅದೇ ರೀತಿ ನೀವು ಮಾರ್ಕ್ ಮಾಡ್ಕೊಳ್ಳಿ. ಸ್ವಲ್ಪ ಈ ಕಡೆ ಜಾಗ ಇಟ್ಕೊಳ್ಳಿ. ಈ ರೀತಿ ಈಗ ಇದು ಯಾವ ರೀತಿ ಚಿಕ್ಕದಿತ್ತು ಅದೇ ರೀತಿ ನಾನು ಇಲ್ಲಿ ಹಾಕೊಂಡಿದ್ದೇನೆ. ಈಗ ಈ ರೌಂಡ್ ಶೇಪ್ ಇದೆಯಲ್ಲ, ಈ ರೌಂಡ್ ಕಡೆ 1/2 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ. ಈ ರೀತಿ ನೀವು ಕಟೋರಿ ಕಟಿಂಗ್ ಮಾಡಿ ತುಂಬಾ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಬರುತ್ತೆ ನೋಡಿ. ಈ ರೀತಿ ಹಾಕೊಳ್ಬೇಕು. ಈ ಕಡೆಯಿಂದ 1/2 ಇಂಚ್ ತಗೊಂಡ್ಮೇಲೆ ಈ ಕಡೆಯಿಂದ ಇಲ್ಲಿ 1.5 ತಗೊಳ್ಳಿ ಆಯ್ತಾ. ಈ ಕಡೆ 1.5 ತಗೊಂಡು ಇಲ್ಲಿ ಏನು ಸಹ ತಗೊಳ್ಳೋದಿಲ್ಲ, ಇಲ್ಲಿ 1.5 ತಗೊಂಡು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಈಗ ಇಲ್ಲಿಂದ ಇಲ್ಲಿ ಎಷ್ಟೇ ಬರ್ಲಿ ಅದನ್ನ ಈ ರೀತಿ ಹಾಫ್ ಮಾಡ್ಕೊಂಡು ಇಲ್ಲಿ ಒಂದು ಪಾಯಿಂಟ್ ಕೊಡ್ಬೇಕು ಆಯ್ತಾ. ಇಲ್ಲಿ ಒಂದು ಪಾಯಿಂಟ್ ಕೊಟ್ಟು ಇಲ್ಲಿ ಸಹ 1.5 ಎಕ್ಸ್ಟ್ರಾ ಮಾರ್ಜಿನ್ ಹಾಕೊಳ್ಬೇಕು. ನಂತರ ಮತ್ತೆ ಇಲ್ಲಿಂದ ಇಲ್ಲಿಗೆ ಈ ರೀತಿ ಟಚ್ ಮಾಡಿ, ಇದು ಸಹ ಇಲ್ಲಿಂದ ಇಲ್ಲಿಗೆ ಈ ರೀತಿ ಟಚ್ ಮಾಡಿ ಆಯ್ತಾ. ಈಗ ನಿಮ್ಮ ಕಟೋರಿ ರೆಡಿ. ಇದು ಇಷ್ಟು ಮಾಡಿದಾಗ ಇದು ಹೊಲಿಯೋದಕ್ಕೆ ಬರುತ್ತೆ. ಇದು ಇಷ್ಟೇ ಪೇಪರ್ ಅಲ್ಲಿ ತಿಕ್ಕೊಂಡು ಹೊಲಿಯೋಕ್ಕೆ ಬರೋದಿಲ್ಲ ಆಯ್ತಾ. ಈಗ ಕಟಿಂಗ್ ಮಾಡೋಣ. ಈಗ ನೋಡಿ ಬ್ಯಾಕು, ಇದು ಫ್ರಂಟು, ಇದು ಕ್ರಾಸ್ ಬೆಲ್ಟು, ಇದು ಕಟೋರಿ. ಈ ರೀತಿ ಕಟಿಂಗ್ ಮಾಡ್ಕೊಂಡು ನೀವು ಸಹ ಕಟೋರಿ ಚೆನ್ನಾಗಿ ಹೊಲಿಬಹುದು. ಟ್ರೈ ಮಾಡಿ ಒಂದ್ಸಲ. ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಯ್ತು ಅವರು ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್. ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು.